ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಲ್ಲಿ ಕನ್ನಡಿಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಸಾವನ್ನಪ್ಪಿರುವಂತದ್ದು. ಭರತ್ ಭೂಷಣ್ ನಿವಾಸದ ಮುಂದೆ ನೀರವ ಮೌನ ಆವರಿಸಿದೆ. ಭರತ್ ನಿವಾಸದ ಮುಂದೆ ಸ್ಥಳೀಯರು ನೋವಿನಿಂದ ಮಾತುಗಳನ್ನಾಡ್ತಾ ಇದ್ದಾರೆ. ಭರತ್ ಭೂಷಣ್ ಅವರು ನಡೆದುಕೊಂಡು ಬಂದಂತಹ ಹಾದಿ ಮತ್ತೆ ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು ಪ್ರತಿಯೊಂದನ್ನು ಕೂಡ ಇದೀಗ ನೋವಿನಿಂದ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ದುಃಖಕರವಾದಂತಹ ಸಂಗತಿ. ಕಾಶ್ಮೀರಕ್ಕೆ ಹೋಗಿ ಖುಷಿಯಿಂದ ಅಲ್ಲಿ ಫೋಟೋಸ್ಗಳನ್ನು ತೆಗೆದುಕೊಂಡು ವಾಪಸ್ ಬೆಂಗಳೂರಿಗೆ ಆಗಮಿಸ್ತಾರೆ ಅಂತ ಹೇಳಿ ಕುಟುಂಬಸ್ಥರು ಕಾಯ್ತಾ ಇದ್ರು. ಬಟ್ ಆದರೆ ಅದ್ಯಾವುದು ಅಂದ್ಕೊಂಡಂತೆ ಆಗಿಲ್ಲ. ಎಲ್ಲವೂ ಕೂಡ ಇದೀಗ ಮುಗಿದು ಹೋಗಿದೆ. ಭರತ್ ನಿವಾಸದ ಮುಂದೆ ಇದೀಗ ನೀರವ ಮೌನ ಆವರಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮೃತದೇಹ ರವಾನೆಗೆ ಏರ್ಲಿಫ್ಟ್ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ಕೂಡ ಆಗಿದೆ. ಭರತ್ ನಿವಾಸದ ಮುಂದೆ ಇದೀಗ ಬ್ಯಾರಿಕೇಡ್ ಹಾಕಿ ಅವರ ಬರುವಿಕೆಗಾಗಿ ಅಂದರೆ ಅವರ ಮೃತದೇಹವನ್ನು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಕುಟುಂಬಸ್ಥರು. ಬೆಂಗಳೂರಿನ ನಿವಾಸಿ ಭರತ್ ಭೂಷಣ್ ಮತ್ತಿಕೆರೆಯ ಬಳಿ ಇರುವಂಥದ್ದು ಅವರ ಮನೆ. ಅಲ್ಲಿ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಪಾಪ ತಾಯಿಯ ಪರಿಸ್ಥಿತಿ ಹೇಳುತ್ತಿರೋದು, ವೆಂಟಿಲೇಟರಲ್ಲಿದ್ದಾರೆ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅವರ ತಂದೆಗೂ ಕೂಡ ಬೆಳಗ್ಗೆ ನಾವು ಸುದ್ದಿ ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿವರೆಗೂ ವಿಚಾರ ಗೊತ್ತಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅದಾದ ನಂತರ ಅವ್ರಿಗೆ ವಿಷಯ ಗೊತ್ತಾಗಿದೆ. ಪಾಪ ಈ ವಯಸ್ಸಿನಲ್ಲಿ ಈ ರೀತಿಯಾಗಿ ಆಗಿರೋದು ನಿಜಕ್ಕೂ ದುಃಖಕರ ಸಂಗತಿ. ಭರತ್ ನಮ್ಮ ಊರಿಗೆ ಹುಡುಗ, ನಮ್ಮನೆ ಪಕ್ಕದಲ್ಲೇ. ನಮ್ಮದು 1ನೇ ಕ್ರಾಸು, ಅವ್ರದ್ದು 4ನೇ ಕ್ರಾಸು. ಇಲ್ಲಿ ನಮ್ಮ ಚಿಕ್ಕ ಬಾಲ್ಯದಿಂದಲೂ ಚೆನ್ನಾಗಿ ಬಲ್ಲೆವರು ನಾವು. ಭಾಳ 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 ಆಕ್ಟಿವ್ ಆಗಿದ್ದಂಥ ಹುಡುಗ, ಎಲ್ಲರ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾಗಿ ಬೆರೀತಿದ್ದಂಥ ಹುಡುಗ. ಈ ಸುಂದರನಗರದ ಕ್ಷೇಮಾಭಿ ವಿರುದ್ಧ ಸಂಘ ಅಂತ ಒಂದು ಮಾಡ್ಕೊಂಡು ಇಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಬೇರೆ ಸಮಾರಂಭಗಳಲ್ಲಿ ಎಲ್ಲ ಮನೆಯ ಇಡೀ ಈ ಸುಂದರನಗರದ ನಮ್ಮ ಎಲ್ಲರನ್ನು ಒಗ್ಗೂಡಿಸಿ ಒಟ್ಟಿಗೆ ಬೆರೆತು ರಾಷ್ಟ್ರಭಕ್ತಿನ ತುಂಬ್ತಾ ಇದ್ದಂಥ ಹುಡುಗ. ಅಂಥ ಒಳ್ಳೆಯ ಹುಡುಗನ್ನ ಕೊಂದುಬಿಟ್ರು. ಅವ್ರ ಹೆಂಡತಿ ಮತ್ತು ಮಗನ ಕಣ್ಣೆದುರುಗಡೆ ಕೊಂದುಬಿಟ್ರು. ನೀನೇನು ನೀನು ಹಿಂದೂನಾ ಅಂತ ಕೇಳಿ ಹೊಡೆದ್ರು. ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ಈ ದುಷ್ಕೃತ್ಯಕ್ಕೆ ನಮ್ಮ ದೇಶ ಉತ್ತರ ಕೊಡಬೇಕು. ಇದು ಹಿಂದೂಸ್ತಾನ ದೇಶ ಉತ್ತರ ಕೊಡಬೇಕು. ಒಂದು ಸಾರಿ ಸಿಡಿದಿದ್ದರೆ ಹಿಂದೂ ಯುವಕರು ಈ ಸರ್ಕಾರ ಮಾಡದೇ ಇರೋ ಕೆಲಸನ ಅವರೇ ಮಾಡಿಬಿಡ್ತಾರೆ. ಭರತ್ ನಮ್ಮ ಊರಿಗೆ ಹುಡುಗ, ನಮ್ಮನೆ ಪಕ್ಕದಲ್ಲೇ. ನಮ್ಮದು ಬಹಳ ನೋವಾಗುತ್ತೆ. ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಶೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ. ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಅವ್ರ ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ತಾಯಿ ಅಂತೂ ಅವರಿಗೆ ಹುಷಾರಿಲ್ಲ, ಆದರೂ ನೋವಾಗುತ್ತೆ. ಒಂದು ಚಿಕ್ಕ ಮಗು, 3 ವರ್ಷದ ಮಗು, ಮತ್ತು ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ. ಇಂಥ ಒಂದು ಹೀನವಾದಂಥ ಕೃತ್ಯ ಎಸಗಿರುವಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ರಾತ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಭರತ್ ಅವರ ಅಣ್ಣ ಪ್ರೀತಮ್ ಅವ್ರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ಹೋಗಿದ್ದಾರೆ ಬಾಡಿಯನ್ನು ತೆಗೆದುಕೊಂಬರೋದಕ್ಕೆ. ರಾತ್ರಿ 10:30 ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 10:30ಗೆ ಏರ್ಪೋರ್ಟ್ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಏನು ಈ ಕೃತ್ಯವನ್ನು ಎಸಗಿರುವಂಥ ಉಗ್ರರಿಗೆ ಅತ್ಯಂತ ಒಂದು ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ಅನ್ನೋದು ನಮ್ಮ ಭಾವನೆ. ಬಹಳ ನೋವಾಗುತ್ತೆ. ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಶೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ. ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಅವ್ರ ತಂದೆ ತಾಯಿ ಭಾಳ